ಈಗ ಕ್ರಿಕೆಟ್ ಫ್ಯಾನ್ಸ್ ಕೇಳ್ತಾ ಇರುವಂಥ ಪ್ರಶ್ನೆ ಏನಪ್ಪಾ ಅಂತ ಅಂದರೆ ಟೀಮ್ ಇಂಡಿಯಾ ನೆಕ್ಸ್ಟ್ ಕ್ಯಾಪ್ಟನ್ ಯಾರು? ಬಹಳಷ್ಟು ಹುಡುಕಾಟದಲ್ಲಿದೆ BCCI ಕೂಡ. ಜೊತೆಗೆ ಇದ್ದಾರೆ ಕ್ಯಾಪ್ಟನ್ ಆಗೋ ಅರ್ಹತೆ ಇರೋರು ಟೀಮ್ನಲ್ಲಿ ಇದ್ದಾರೆ. ಆದರೆ ರೋಹಿತ್ ರೀತಿಯಲ್ಲಿ ಕ್ಯಾಪ್ಟನ್ಸಿ ಮಾಡುವಂಥವ್ರು ಯಾರಿದ್ದಾರೆ ನೋಡಿ? ಒಬ್ಬೊಬ್ರು ವ್ಯಕ್ತಿತ್ವ ಬೇರೆ. ಹೌದು, ಕ್ಯಾಪ್ಟನ್ ಆದ ತಕ್ಷಣ ಒಬ್ರೊಬ್ರು ಟೀಮ್ ಮುಂದೆ ನಡ್ಸ್ಕೊಂಡು ಹೋಗುವಂತ ರೀತಿ ಬೇರೆ ಇರುತ್ತೆ. ಸೊ ರೋಹಿತ್ ಶರ್ಮಾ ಟೀಮ್ನ ಕ್ರಿಯೇಟ್ ಮಾಡಿದಂತ ಕಲ್ಚರೇ ಬೇರೆ. ಇವಾಗ ಪ್ರಾಬ್ಲಿ ಹಾರ್ದಿಕ್ ಪಾಂಡ್ಯ ರೆಡಿ ಇದ್ದಾರೆ ಆ ಕ್ಯಾಪ್ಟನ್ಸಿ ಪಟ್ಟ ತಗೊಳ್ಳೋದಕ್ಕೆ ಅಂತ ಕ್ರಿಟಿಸಿಸಮ್ ನ ಎದುರಿಸಿದ್ರು. ಅವ್ರಿಗಿರುವಂತ ಏನಂತ ಅಬ್ಬು ಅಂತ ಮಾಡಿದಾಗ ಮೆಂಟಲಿ ಎಷ್ಟು ಡಿಸ್ಟರ್ಬ್ ಆಗಿದ್ರು ಅಂದ್ರೆ ಇವ್ರಕ್ಕಿಂತ ರೈಟ್ ಕ್ಯಾಂಡಿಡೇಟ್ ನನ್ನ ಪ್ರಕಾರ ಇಲ್ಲ. ಅಷ್ಟೊಂದು ಮೆಂಟಲಿ ಡಿಸ್ಟರ್ಬ್ ಆದ್ರೂ ವರ್ಲ್ಡ್ ಕಪ್ ಅಲ್ಲಿ ಬಂದು ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ, ಅಂದ್ರೆ ಎಷ್ಟು ಸ್ಟ್ರಾಂಗ್ ಇದಾರೆ ಈ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಸೊ ಇಬ್ರು ಹೆಸರು ಓಡುತ್ತೆ, ಒಂದು ಹಾರ್ದಿಕ್ ಪಾಂಡ್ಯ, ಒಬ್ರು ಜಸ್ಪ್ರೀತ್ ಬುಮ್ರಾ. ಸೊ ಇಬ್ರು ಕ್ಯಾಂಡಿಡೇಟ್ ನನ್ನ ಪ್ರಕಾರ ಮುಂದೆ ನಡ್ಸ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ನೋಡ್ತಾ ಇದ್ದಾರೆ. ನಾನು ಜಸ್ಟ್ ಇನ್ನು ಮುಂದೆ ಹೋಗ್ತಲ್ಲ, ಬರೀ ನೆಕ್ಸ್ಟ್ ವರ್ಲ್ಡ್ ಕಪ್ ಅಂತ ನೋಡ್ತಾ ಇದ್ದಾಗ ಫ್ರಂಟ್ ರನ್ನರ್ ಅಂದ್ರೆ ಅದು ಹಾರ್ದಿಕ್ ಪಾಂಡ್ಯ ಅವರು. ಈಗ ಮೂವರು ದಿಗ್ಗಜರು ನಿವೃತ್ತಿ ತೆಗೆದುಕೊಂಡಿರಬಹುದು T20 ಕ್ರಿಕೆಟ್ ಇಂದ. ಆದ್ರೆ ಇನ್ ಎಷ್ಟು ವರ್ಷ ರೋಹಿತ್ ಮತ್ತು ಜಡೇಜಾ, ವಿರಾಟ್ ಕೊಹ್ಲಿ ಒನ್ ಡೇ ಮತ್ತು ಟೆಸ್ಟ್ ನಲ್ಲಿ ಆಡಬಹುದು? ಪ್ರಾಬ್ಲಿ ಚಾಂಪಿಯನ್ಸ್ ಟ್ರಾಫಿವರೆಗೂ ನೋಡ್ತಾರೆ. ನೆಕ್ಸ್ಟ್ ಇಯರ್ 25 ಪಾಕಿಸ್ತಾನಲ್ಲಿ ಏನ್ ನಡೆಯುತ್ತೆ ಚಾಂಪಿಯನ್ಸ್ ಟ್ರಾಫಿ, ಸೋ ಫಾರ್ ಅಲ್ಲಿವರೆಗೂ ಅಂತೂ ಪ್ರಯತ್ನ ಇದ್ದೇ ಇರುತ್ತೆ ಅವ್ರದ್ದು. ಅದಾದ್ಮೇಲೆ ಡಿಸಿಷನ್ ಮಾಡ್ತಾರೆ. ಯಾಕಂದ್ರೆ 27 ಅಲ್ಲಿ ಮತ್ತೆ 50 ಓವರ್ಸ್ ವರ್ಲ್ಡ್ ಕಪ್ ಬರುತ್ತೆ. ಮತ್ತೆ 2 years ಅಲ್ಲಿ ನೀವು 50 ಓವರ್ಸ್ ವರ್ಲ್ಡ್ ಕಪ್ ಆಡ್ತಾ ಇರ್ಬೇಕಾದ್ರೆ ಇವ್ರು ಫಿಟ್ ಇದ್ದಾರಾ? ಯಾಕಂದ್ರೆ ಅಲ್ಲಿವರೆಗೂ ತೊಗೊಂಡೋದ್ಮೇಲೆ ಆ ವರ್ಲ್ಡ್ ಕಪ್ ಪ್ರಿಪರೇಷನ್ ಇಲ್ಲಿಂದ ಟೀಮ್ ಬಿಲ್ಡ್ ಮಾಡಕ್ ಶುರು ಮಾಡ್ತಾರೆ. 2 years ಮುಂಚೆ ಶುರು ಮಾಡಿರ್ತಾರೆ. ಸೊ ಹಂಗಿದ್ದಾಗ ಟೆಸ್ಟ್ ಕ್ರಿಕೆಟ್ ಆಡ್ಬೋದು ನನ್ನ ಪ್ರಕಾರ. ಟೆಸ್ಟ್ ಕ್ರಿಕೆಟ್ ಒಂದು ಫಾರ್ಮ್ಯಾಟ್ ಅಲ್ಲಿ ಪ್ರೋಲಾಂಗ್ ಮಾಡ್ಬೋದು ಖಂಡಿತ ಕರಿಯರ್ ವಿರಾಟ್ ಕೊಹ್ಲಿ. ಬಟ್ ನನ್ನ ಪ್ರಕಾರ ರೋಹಿತ್ ಶರ್ಮಾ ಎಷ್ಟು ವರ್ಷ ಆಡ್ತಾರೆ ಅದು ಸ್ವಲ್ಪ ಡೌಟ್ ನನಗೂ ಅನ್ನಿಸ್ತಾ ಇರೋ ಪ್ರಕಾರ. ಬಟ್ ವಿರಾಟ್ ಕೊಹ್ಲಿ ನೆಕ್ಸ್ಟ್ ವರ್ಲ್ಡ್ ಕಪ್ ಹಂಗೆ ನೆಕ್ಸ್ಟ್ 4 years ಟೆಸ್ಟ್ ಕ್ರಿಕೆಟ್ ಆಡೋದು ನನ್ಗೇನು ಸರ್ಪ್ರೈಸ್ ಇಲ್ಲ. ರೋಹಿತ್ ಶರ್ಮಾಗೆ ಆಲ್ರೆಡಿ 37 ಅನ್ಸುತ್ತೆ. ಅದೇ ಅವರು ಏಜ್ ಮ್ಯಾಟರ್ ಆಗಲ್ಲ, ಫಿಟ್ನೆಸ್ ಮ್ಯಾಟರ್ ಆಗುತ್ತೆ. ಅಷ್ಟು ದಿನ ಸಸ್ಟೈನ್ ಆಗ್ತಾರ, ಮೆಂಟಲಿ ಅವ್ರು ಯಾವ ತರ ಇದ್ದಾರೆ, ಮೆಂಟಲಿ ಫುಲ್ ಡ್ರೈನ್ಡ್ ಔಟ್ ಆಗಿದ್ದಾರೆ ಇಷ್ಟು ವರ್ಷ ಕಾಂಟ್ರಿಬ್ಯೂಟ್ ಮಾಡಿದ್ಮೇಲೆ. ಸೊ ಅವ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಇದು ಪರ್ಸನಲ್ ಚಾಯ್ಸ್ ಆಗುತ್ತೆ. ಬಟ್ ನಾನು ಫಿಟ್ನೆಸ್ ವೈಸ್ ನೋಡ್ತಾ ಇತ್ತು ಅಂದ್ರೆ ರೋಹಿತ್ ಶರ್ಮಾ ಪ್ರಾಬ್ಲಿ 25 ಚಾಂಪಿಯನ್ಸ್ ಟ್ರಾಫಿ ಆದ್ಮೇಲೆ ಏನ್ ಡಿಸಿಷನ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಕುತೂಹಲ ಇದೆ. ಓಕೆ, ಇನ್ನೇನು ಜಿಂಬಾಬ್ವೆ ಟೂರ್ಗೆ ಹೋಗಿದೆ ನಮ್ಮ ಟೀಮ್ ಇಂಡಿಯಾ. ಕ್ಯಾಪ್ಟನ್ ಶುಭ್ಮನ್ ಗಿಲ್ ಆಗಿದ್ದಾರೆ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಒಳ್ಳೆ ಆಪರ್ಚುನಿಟಿ ಎಲ್ಲರಿಗೂ. ಯಂಗ್ ಟೀಮ್ ನ ಪಿಕ್ ಮಾಡಿದ್ದಾರೆ. ಸುಮಾರು ಜನ ಜಿಂಬಾಬ್ವೆ ಸೀರೀಸ್ ಇಂದ ಕನ್ಸಿಸ್ಟೆಂಟ್ ಆಗಿ ಇಂಡಿಯನ್ ಟೀಮ್ ಅಲ್ಲಿ ಬಂದಿರೋದು ನೋಡಿದೀವಿ. ಈ ಸೀರೀಸ್ ನಾವು ಸುಮ್ಮನೆ ಜಿಂಬಾಬ್ವೆ ಅಂತೀವಿ, ಬಟ್ ಯಂಗ್ಸ್ಟರ್ಸ್ ಗೆ ಬಹಳ ಮಹತ್ವ ಕೊಡುವಂತ ಒಂದು ಸೀರೀಸ್ ಇದೆ. ಯಾಕಂದ್ರೆ IPL ಅಲ್ಲಿ ಯಾರು ಚೆನ್ನಾಗಿ ಆಡಿರ್ತಾರೆ, ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ಈ ಜಿಂಬಾಬ್ವೆ ಸೀರೀಸ್ ಇಂದ ಶುರು ಆಗುತ್ತೆ ಪ್ರಿಪರೇಷನ್. ಸೊ ಹಂಗಿದ್ದಾಗ ಬಹಳ ಶುಭ್ಮನ್ ಗಿಲ್ ಹೌದು ನಿಮ್ಗೆ ಸೀನಿಯರ್ ಪ್ರೋ ಆ ಕ್ಯಾಪ್ಟನ್ಸಿ ಅಂತ ಬಂದೇ ಬರುತ್ತೆ. ಬಟ್ ಅಲ್ಲಿರುವಂತ ಬೇರೆ ಕ್ರಿಕೆಟರ್ಸ್ ಆಗ್ಲಿ, ಸುಮಾರು ಜನ ಯಂಗ್ಸ್ಟರ್ಸ್ಗೆ ಅವಕಾಶ. ಜೈಸ್ವಾಲ್ ಒಂದು ಸಿಮೆಂಟ್ ಮಾಡೋದಕ್ಕೆ ವರ್ಲ್ಡ್ ಕಪ್ ಅಲ್ಲಿ ಸಿಗ್ಲಿಲ್ಲ. ಸ್ಯಾಮ್ಸನ್ ಒಂದು ಅವಕಾಶ ಇದೆ. ರ್ಯಾನ್ ಪರಾಗ್ ಸುಮಾರು ಒಂಥರ ಇವಾಗ ಡಾಮಿನೇಟ್ ಮಾಡಿರುವಂತದ್ದು IPL ಅಲ್ಲಿ, ಅವ್ರಿಗೊಂದು ಅವಕಾಶ. ಋತುರಾಜ್ ಗಾಯಕ್ವಾಡ್ ಹೆಸರು ಹೇಳ್ತಾ ಹೋದ್ರೆ ಇವರೆಲ್ಲ ನೆಕ್ಸ್ಟ್ ಜನರೇಷನ್ ಆಫ್ ಪ್ಲೇಯರ್ಸ್ ಇಂಡಿಯನ್ ಟೀಮ್ಗೆ. T20 ಫಾರ್ಮೆಟ್ ಅವ್ರವರಲ್ಲೇ ಕಾಂಪಿಟೇಷನ್. ಸೊ ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಚಾನ್ಸ್ ಅಷ್ಟೇ. ಸೊ ಅಲ್ಲಿರೋ 15 ಜನಕ್ಕೂ ಇದು ಒಳ್ಳೆ ಆಪರ್ಚುನಿಟಿನೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.